ನಮಸ್ತೆ ಮಕ್ಕಳ. ಬೆಳಕಿನ ಪರ್ವತದ ಕಡೆ ನಮ್ಮ ನಡೆ. ಇದು ನಮ್ಮ ನಿಮ್ಮೆಲ್ಲರ ಅಶ್ವಮೇಧ ತರಗತಿ. ನಾನು ನಿಮ್ಮ ವಿಜ್ಞಾನ ಶಿಕ್ಷಕಿ ನಳಿನ. ಎಲ್ಲರೂ ವಿಜ್ಞಾನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ ಮಕ್ಕಳೇ? ಎಲ್ಲ ವಿಡಿಯೋಸ್ ಕರೆಕ್ಟಾಗಿ ನೋಡ್ತಾ ಇದ್ದೀರಾ? ಎಲ್ಲ ತರಗತಿನೂ ಹಿಂದಿನ ತರಗತಿಲಿ ನಾವು ಏನನ್ನ ಮಾಡಿದ್ವಿ? ಜೀವಿಗಳ ಪ್ರಪಂಚವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಜೀವಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಮಕ್ಕಳ. ಜೀವಿಗಳು ಯಾವ ರೀತಿ ವಾಸ ಮಾಡ್ತವೆ, ಜೀವಿಗಳ ಆಹಾರ ಪದ್ಧತಿ ಏನು, ಆಮೇಲೆ ಜೀವಿಗಳ ಆಕಾರ, ಗಾತ್ರ, ಇನ್ನು ಜೀವಿಗಳ ಜೀವಿತಾವಧಿ, ಇವನ್ನೆಲ್ಲ ನಾವು ಜೀವ ಪ್ರಪಂಚ ಪಾಠದಲ್ಲಿ ತಿಳ್ಕೊಂಡ್ವಿ. ಎಲ್ರಿಗೂ ನೆನಪಿದೆ ಅಲ್ವಾ ಮಕ್ಕಳ? ಜೀವಿಗಳಲ್ಲಿ ಯಾವ್ಯಾವೆಲ್ಲ ಬರ್ತವೆ, ಯಾವನ್ನ ನಾವು ಜೀವ ಇರುವ ಪ್ರಾಣಿಗಳು ಅಂತ ಕರಿತೀವಿ. ಸಸ್ಯಗಳಲ್ಲೂ ಕೂಡ ಜೀವ ಇರುವ ಪ್ರಾಣಿಗಳು ಬರ್ತವೆ ಅಂತ ಕೂಡ ತಿಳ್ಕೊಂಡ್ವಿ ನಾವು. ಇವನ್ನೆಲ್ಲ ಜೀವ ಪ್ರಪಂಚದಲ್ಲಿ ಅಧ್ಯಯನವನ್ನ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಇನ್ನೊಂದು ಹೊಸ ವಿಷಯವನ್ನ ಕಲ್ತ್ಕೋತಾ ಇದ್ದೀವಿ ಮಕ್ಕಳ. ಅದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ನೀರು. ನೀರು ಅನ್ನೋ ಪಾಠವನ್ನ ಇವತ್ತು ಕಲಿತಾ ಇದ್ದೀವಿ. ಆ ನೀರು ಅಂತಕ್ಕಂಥ ಪಾಠದಲ್ಲಿ ಯಾವೆಲ್ಲ ವಿಚಾರಗಳು ಬರ್ತವೆ ಅಂತ ಹೇಳ್ಬಿಟ್ಟು ಇವತ್ತಿನ ತರಗತಿಯಲ್ಲಿ ಕಲಿತಾ ಹೋಗ್ತೀವಿ ಮಕ್ಕಳ. ಹಾಗಾದ್ರೆ ನೀರು ಅಂತಕ್ಕಂಥದ್ದು ನಮ್ಮ ಒಂದು ಜೀವನದ ಅತ್ಯಮೂಲ್ಯ ಅಂಶ ಅನ್ನೋದು ಈಗಾಗಲೇ ನಿಮ್ಗೆಲ್ಲ ತಿಳಿದೇ ಇದೆ ಅಲ್ವಾ? ನೀರಿಲ್ಲದೆ ನಾವ್ ಯಾರು ಬದುಕೋಕ್ ಸಾಧ್ಯ ಇಲ್ಲ. ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ನೀರು ಅಂತಕ್ಕಂಥದ್ದು ಜೀವ ಜಲ ಅಂತ ಹೇಳ್ಬಿಟ್ಟೆ ಕರಿತೀವಿ. ನೀರನ್ನ ಜೀವ ಜಲ ಅಂದ್ರೆ ಜೀವನವನ್ನ ಕೊಡ್ತಕ್ಕಂಥದ್ದೇ ನೀರು. ನಾವು ಜೀವಿಸ್ಬೇಕಂದ್ರೆ ನಮ್ಗೆ ಏನ್ ಬೇಕು? ನೀರು ಅಂತಕ್ಕಂಥದ್ದು ಅತ್ಯಮೂಲ್ಯವಾದ ಅಂಶ. ಈಗಾಗಲೇ ಇಂದಿನ ತರಗತಿಯಲ್ಲಿ ನೀವು ನೀರಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕಲ್ತಿದ್ದೀರಾ ಮಕ್ಕಳೇ. ಅದನ್ನ ನಾವು ಇಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಹೆಚ್ಚಾಗಿ ನೀರಿನ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ನೀವು 3ನೇ ತರಗತಿ 2ನೇ ತರಗತಿಯಲ್ಲಿ ನೀರಿನ ಬಗ್ಗೆ ಕಲ್ತಿದ್ದೀರಾ ಅಲ್ವಾ? ನೀರು ನಮ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಮುಖ್ಯವಾದ ಅಂಶ, ಆಮೇಲೆ ನೀರನ್ನ ನಾವು ಎಲ್ಲೆಲ್ಲ ಉಪಯೋಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದೀರಾ. ಅದರ ಮುಂದುವರೆದ ಭಾಗವನ್ನು ನಾವು ಇವತ್ತಿನ ತರಗತಿಯಲ್ಲಿ ಕಲಿತಾ ಹೋಗೋಣ ಮಕ್ಕಳೇ. ನೀರು ಭಾಗ 1. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ? ನೀರಿನ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ನೋಡೋದಕ್ಕೆ ಚಿತ್ರ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಮಕ್ಕಳ, ಸುಂದರವಾಗಿದೆ. ನೀರು ಅಂತಕ್ಕಂಥದ್ದೇ ಒಂದು ಸುಂದರ. ನಾವು ನೋಡ್ತಾ ಇರ್ತೀವಲ್ಲ, ಮಳೆ ಬರ್ಬೇಕಾದ್ರೆ ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಮಳೆ ಹನಿಗಳ ರೀತಿ ನಮಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ನೀರಿನ ಬಗ್ಗೆ ಹೆಚ್ಚಿನ ಅಭ್ಯಾಸವನ್ನು ಇವತ್ತಿನ ತರಗತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಮಕ್ಕಳ. ನೀರು, ಸಸ್ಯ ಮತ್ತು ಪ್ರಾಣಿಗಳು ಜೀವಿಸಲು ನೀರು ಅತ್ಯವಶ್ಯಕ ಅಲ್ವಾ? ನಮ್ಗೆಲ್ರಿಗೂ ಗೊತ್ತು. ಸಸ್ಯಗಳು ಮತ್ತು ಪ್ರಾಣಿಗಳು ಅಂದ್ರೆ ಪ್ರಾಣಿಗಳಲ್ಲಿ ಮಾನವರು ಕೂಡ ಬರ್ತಾರೆ ಮಕ್ಕಳ, ನಾವು ಕೂಡ ಬರ್ತೀವಿ. ಸಸ್ಯ ಮತ್ತು ಪ್ರಾಣಿಗಳು ಜೀವನ ಮಾಡ್ಬೇಕಂದ್ರೆ ನೀರು ಅಂತಕ್ಕಂಥದ್ದು ಒಂದು ಅತ್ಯವಶ್ಯಕವಾಗಿರ್ತಕ್ಕಂಥ ಅಂಶ. ನೀರಿಲ್ಲದೆ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ನೀರಿಲ್ಲದೆ ಬೆಳೆಯನ್ನ ಕೂಡ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹೊಲದಲ್ಲಿ ಬೆಳಿತೀವಲ್ವ ಬೆಳೆ, ರೈತರು ಬೆಳಿತಕ್ಕಂಥ ಬೆಳೆಗೆ ಕೂಡ ನೀರು ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ನೀರು ಎಲ್ಲರ ಮೂಲಭೂತ ಅಗತ್ಯವಾಗಿದೆ. ನೀರು ಅಂತಕ್ಕಂಥದ್ದೇನು? ನಮ್ಮೆಲ್ಲರ ಮೂಲಭೂತ ಅಗತ್ಯ, ಮೂಲಭೂತ ಸೌಕರ್ಯವಾಗಿದೆ ಮಕ್ಕಳ. ನೀರಿನಿಂದ ಅನೇಕ ಉಪಯೋಗಗಳಿವೆ. ಆದ್ದರಿಂದ ನೀರು ಬಹು ಮುಖ್ಯವಾದ ಸಂಪನ್ಮೂಲವಾಗಿದೆ. ನಮ್ಮ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ನೀರು ಅಂತಕ್ಕಂಥದ್ದು ನಮ್ಮೆಲ್ಲರ ಜೀವನದ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಮಕ್ಕಳ. ನೀರಿಲ್ಲದೆ ನಾವು ಬದುಕೋಕ್ ಸಾಧ್ಯನಾ? ಯೋಚನೆ ಮಾಡಿ. ಒಂದಿನ ನೀರಿಲ್ಲದೆ ಇರಿ ನೋಡೋಣ, ಯಾವಾಗ ನೀರು ಕುಡಿತೀವೋ ಅಂತ ಅನ್ಸುತ್ತೆ. ಹೊರಗಡೆ ಹೋಗಿ ಬನ್ನಿ, ಬಿಸಿಲಿಗೆ ಫುಲ್ ಬಾಯಾರಿಕೆ ಆಗ್ಬಿಟ್ಟಿದೆ, ಅಪ್ಪ ನೀರು ಕೊಡಿ ಅಂತ. ನಿಮ್ಗೆ ಊಟ ಬೇಡ, ಆದ್ರೆ ನೀರು ಕುಡಿದ್ರೆ ನಿಮ್ಗೆ ಏನಾಗುತ್ತೆ? ಸಮಾಧಾನ ಆಗುತ್ತೆ. ಜೀವ ಬಂತಪ್ಪ ಇವಾಗ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತಾರೆ. ಯಾಕೆ? ನೀರಿಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಮಕ್ಕಳು. ನಮ್ಮ ದೇಹಕ್ಕೆ ನೀರು ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದೇ ರೀತಿ ಪ್ರಾಣಿ ಪಕ್ಷಿಗಳು ಕೂಡ ನೀರಿಲ್ಲದೆ ಬದುಕೋಕ್ ಸಾಧ್ಯ ಇಲ್ಲ. ಗಿಡ ಮರಗಳು ಕೂಡ. ನೀವು ನಿಮ್ಮ ಮನೆ ಹತ್ರ ಒಂದು ಗಿಡವನ್ನ ಹಾಕಿ 1-2 ದಿನಕ್ಕೆ ನೀರೇ ಹಾಕ್ಬೇಡಿ, ಗಿಡ ಏನಾಗುತ್ತೆ? ಒಣಗಿ ಸತ್ತೋಗುತ್ತೆ ಮಕ್ಕಳೇ. ಅದೇ ನೀವು ಆ ಗಿಡಕ್ಕೆ ನೀವು ದಿನ ನೀರು ಹಾಕ್ತಾ ಬನ್ನಿ, ಅದು ಚಿಗುರಿ ಹಚ್ಚ ಹಸಿರಾಗಿ ಬೆಳೀತಾ ಹೋಗುತ್ತೆ. ಹಾಗಾಗಿ ನೀರು ಅಂತಕ್ಕಂಥದ್ದು ಸಸ್ಯಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಮೂಲಭೂತವಾಗಿ ಬೇಕಿರ್ತಕ್ಕಂಥ ಒಂದು ಅಮೂಲ್ಯವಾದ ವಸ್ತು ಅಂತ ನಾವಿಲ್ಲಿ ಹೇಳ್ಬೋದು. ನೀರು ಬಹುಮುಖ್ಯವಾದ ಸಂಪನ್ಮೂಲವಾಗಿದೆ. ಇದನ್ನು ಜೀವಜಲ ಎಂದು ಕರೆಯುತ್ತಾರೆ. ನಾನು ಆಗ್ಲೇ ಹೇಳಿದೆ ಅಲ್ವಾ, ಜೀವಜಲ ಅಂತ ಹೇಳ್ಬಿಟ್ಟು ನಾವು ನೀರನ್ನ ಕರಿತೀವಿ. ಯಾಕಂದ್ರೆ ನಮ್ಮ ಜೀವವನ್ನು ಉಳಿಸ್ತಾ ಇರೋದೇ ಈ ಜಲ. ಹಾಗಾಗಿ ನೀರಿಗೆ ನಾವು ಜೀವಜಲ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಭೂಮಿಯ ಮೇಲ್ಭಾಗ 71% ನೀರಿಂದ
ಆವರಿಸಿದೆ. ನೋಡಿ, ನಮ್ಮ ಭೂಮಿ ಇಷ್ಟು ದುಂಡಾಕಾರವಾಗಿ ದೊಡ್ಡದಿದೆ ಅಲ್ಲ, ಇದರಲ್ಲಿ 71% ಬರೀ ನೀರೇ ಇದೆ ಅಂತೆ. ಇನ್ನು ಕೇವಲ 29 ಭಾಗ ಮಾತ್ರ ಮನುಷ್ಯರು, ಅಂದ್ರೆ ಭೂಮಿ ಇರ್ತಕ್ಕಂಥದ್ದು ಕೇವಲ 21%. ಆದ್ರೆ 71% ಏನು ನೀರಿನಿಂದ ಆವೃತವಾಗಿದೆ ನಮ್ಮ ಈ ಭೂಮಿ ಅಂತಕ್ಕಂಥದ್ದು. ಪುನರಾವರ್ತನೆ ಅಂದ್ರೆ ಹಿಂದಿನ ತರಗತಿ ನಾವು ಏನನ್ನ ಅಭ್ಯಾಸ ಮಾಡಿದೀವಿ ಅದನ್ನ ಇನ್ನೊಂದ್ಸಲ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಹಿಂದಿನ ತರಗತಿ ಅಂದ್ರೆ 2ನೇ ತರಗತಿ, 3ನೇ ತರಗತಿ ಅಥವಾ 1ನೇ ತರಗತಿ ನೀವು ಏನನ್ನ ಅಭ್ಯಾಸ ಮಾಡಿದ್ರೆ ನೀರಿನ ಬಗ್ಗೆ, ನಿಮಗೆ ನೀರಿನ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದನ್ನ ನಾವಿಲ್ಲಿ ರಿವಿಷನ್ ಮುಖಾಂತರ ನೋಡ್ತಾ ಹೋಗೋಣ. ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ? ಗೊತ್ತಲ್ವಾ ಎಲ್ಲಿ ಕಂಡು ಬರುತ್ತದೆ ಅಂತ? ಹಿಂದಿನ ತರಗತಿಯಲ್ಲಿ ಹೇಳಿರ್ತಾರೆ ನಿಮ್ಮ ಶಿಕ್ಷಕರು. ಸಮುದ್ರಗಳಲ್ಲಿ ನೀರು ಕಂಡು ಬರುತ್ತದೆ ಅಲ್ವಾ ಮಕ್ಕಳ? ನೀರು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ? ಸಮುದ್ರಗಳಲ್ಲಿ ಕಂಡು ಬರುತ್ತದೆ. ಇನ್ನು ಬಳಸಬಹುದಾದ ಸಿಹಿ ನೀರಿನ ಪ್ರಮಾಣ ಎಷ್ಟು? ನಾನೇನು ಹೇಳಿದೆ? 71 ಭಾಗ ಬರೀ ನೀರೇ ಇದೆ ಅಂತ ಹೇಳಿದೆ. ಅದರಲ್ಲಿ ಕುಡಿಯೋಕ್ಕೆ ಉಪಯೋಗಿಸ್ತಕ್ಕಂಥ ಸಿಹಿ ನೀರಿನ ಪ್ರಮಾಣ ಎಷ್ಟು? ಕೇವಲ 2.5ರಿಂದ 2.75% ಮಾತ್ರ ಇಲ್ಲಿ ಏನಿದೆ ನೀರು ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ತೀವಂತೆ. ನೋಡಿ ಮಕ್ಕಳ, ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಇರೋದು? 71%. ಹತ್ತತ್ರ 3/4 ಭಾಗ ನಮ್ಮ ಭೂಮಿಯಲ್ಲಿ ನೀರೇ ಆವರಿಸಿದೆ. ಆದ್ರೆ ನಾವು ಕುಡಿಯಲಿಕ್ಕೆ ಉಪಯೋಗ ಮಾಡತಕ್ಕಂಥದ್ದು ಕೇವಲ 2.5ರಿಂದ 2.75% ನೀರನ್ನ ಮಾತ್ರ ನಾವಿಲ್ಲಿ ಏನ್ ಮಾಡ್ತೀವಿ? ಕುಡಿಲಿಕ್ಕೆ ಉಪಯೋಗವನ್ನ ಮಾಡ್ತೀವಿ. ಸಿಹಿ ನೀರು ಯಾವ ಆಕಾರಗಳಲ್ಲಿ ದೊರೆಯುತ್ತದೆ? ಇಲ್ಲಿ ಆಕಾರ ಅಂದ್ರೆ ನಮಗೆ ಸಿಗ್ತಕ್ಕಂಥ ಸಂಪನ್ಮೂಲಗಳು ಮಕ್ಕಳ. ಸಿಹಿ ನೀರು ನಾವು ಯಾವ್ದ್ರಿಂದ ಪಡ್ಕೋತೀವಿ? ಅಂತರ್ಜಲಗಳ ಮೂಲಕ, ನದಿಗಳ ಮೂಲಕ, ಕೆರೆಗಳ ಮೂಲಕ, ಸರೋವರ, ಡ್ಯಾಮ್ಗಳಲ್ಲಿ ದೊರೆಯುತ್ತದೆ. ನಾವು ಕುಡಿಯೋ ನೀರನ್ನ ಎಲ್ಲಿಂದ ತಗೋತೀವಿ? ಅಂತರ್ಜಲ, ನದಿ, ಕೆರೆ, ಸರೋವರ, ಡ್ಯಾಮ್ಗಳಲ್ಲಿ ನಾವು ಕುಡಿಯುವ ನೀರನ್ನ ಉಪಯೋಗ ಮಾಡ್ತೀವಿ. ಇನ್ನು ನಿಮಗೆ ತಿಳಿದಿರುವ ನೀರಿನ ಆಕಾರಗಳ ಹೆಸರನ್ನು ಬರೆಯಿರಿ. ಇನ್ನು ನೀರು ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತ? ಸಮುದ್ರ, ಬಾವಿ, ಕೆರೆ, ಸರೋವರ, ನದಿ ಮತ್ತು ಹಳ್ಳ, ಈ ಕಡೆಯಲ್ಲಿ ನಮಗೆ ನೀರು ಸಿಗುತ್ತೆ. ಈ ಎಲ್ಲ ಬೇಸಿಕ್ ಥಿಂಗ್ಸ್ ಅಂತ ನಾವೇನ್ ಹೇಳ್ತೀವಿ ಮಕ್ಕಳ? ಸಾಮಾನ್ಯವಾಗಿರ್ತಕ್ಕಂಥ ವಿಷಯಗಳನ್ನ ನೀವು ಹಿಂದಿನ ತರಗತಿಯಲ್ಲಿ ಈಗಾಗಲೇ ಅಭ್ಯಾಸವನ್ನ ಮಾಡಿದ್ದೀರಾ. ಇದನ್ನು ಪುನರಾವರ್ತನೆಯ ರೂಪದಲ್ಲಿ ಇನ್ನೊಂದ್ಸಲ ನಿಮಗೆ ನೆನಪು ಮಾಡಿದ್ದೀನಿ. ನೀರಿನ ಯಾವ ಯಾವ ಅಂಶನ ನಾವು ಕಲ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಲ್ವ ಮಕ್ಕಳೇ ನೀರು ನಮ್ಗೆ ಎಷ್ಟು ಮುಖ್ಯ? ಆಮೇಲೆ ನೀರು ಬರೀ ನಮಗೆ 2.5ರಿಂದ 2.75% ಮಾತ್ರ ನಮಗೆ ಸಿಹಿ ನೀರು ಅಂದ್ರೆ ಕುಡಿಯುವ ನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನೀರನ್ನು ನಾವು ಯಾವ ಆಕಾರಗಳಲ್ಲಿ ದೊರೆಯುತ್ತೆ ನಮಗೆ? ಅಂತರ್ಜಲ, ನದಿ, ಕೆರೆ, ಸರೋವರ ಮತ್ತು ಡ್ಯಾಮ್ಗಳಲ್ಲಿ. ಇನ್ನು ನೀರಿನ ಆಕಾರಗಳು ಯಾವ್ಯಾವಪ್ಪ ಅಂದ್ರೆ ಸಮುದ್ರ, ಬಾವಿ, ಕೆರೆ, ಸರೋವರ, ನದಿ, ಹಳ್ಳ. ಇದೆಲ್ಲ ನೀವು ಏನ್ ಮಾಡಿದ್ರಿ? ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ರಿ. ಹಾಗಾದ್ರೆ ಈಗ ನಾವು ನೀರಿನ ಬಗ್ಗೆ ಹೊಸ ವಿಷಯವನ್ನ ಏನ್ ತಿಳ್ಕೊಳ್ತಾ ಇದ್ದೀವಿ? ನೀರಿನ ಮುಖ್ಯ ಆಕಾರ ಮಳೆ. ನೀರು ನಮ್ಗೆ ಎಲ್ಲಿಂದ ಬರುತ್ತೆ ಮಕ್ಕಳ? ಮುಖ್ಯವಾಗಿ ನಮಗೆ ನೀರು ಎಲ್ಲಿಂದ ಬರುತ್ತೆ? ಮಳೆಯ ರೂಪದಲ್ಲಿ ಬರುತ್ತೆ. ಮಳೆ ಬಂದಾಗ ಮಾತ್ರ ನಮಗೆ ನೀರು ಸಿಗೋದಕ್ಕೆ ಸಾಧ್ಯ ಅಲ್ವಾ ಮಕ್ಕಳ? ಪ್ರತಿ ವರ್ಷ ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದಾಗ ಆ ನೀರು ಎಲ್ಲಿ ಶೇಖರಣೆ ಆಗುತ್ತೆ? ಡ್ಯಾಮ್ಗಳಲ್ಲಿ, ಸಮುದ್ರಗಳಲ್ಲಿ ಶೇಖರಣೆ ಆಗುತ್ತೆ. ವರ್ಷ ಪೂರ್ತಿ ನಾವು ಆ ನೀರನ್ನ ಏನ್ ಮಾಡ್ತೀವಿ ಮಕ್ಕಳ? ಉಪಯೋಗವನ್ನ ಮಾಡ್ತೀವಿ. ಹಾಗಾದ್ರೆ ನೀರಿನ ಪ್ರಮುಖ ಆಕಾರ ಯಾವುದು? ಮಳೆ ಅಂತಕ್ಕಂಥದ್ದು. ಮಳೆ ಬಂದಿಲ್ಲ ನೀರಿರುತ್ತಾ? ಸಾಧ್ಯ ಇಲ್ಲ ಮಕ್ಕಳ. ಮಳೆ ಬಂದಿಲ್ಲ ಅಂದ್ರೆ ನೀರಿರೋಕೆ ಸಾಧ್ಯ ಇಲ್ಲ. ಹಾಗಾಗಿ ನೀರಿನ ಮುಖ್ಯ ಆಕಾರ ಅಂತಕ್ಕಂಥದ್ದು ನಮಗಿಲ್ಲಿ ಮಳೆ ಆಗಿದೆ. ನೀರಿನ ಮುಖ್ಯ ಆಕಾರ ಮಳೆ. ಇದಲ್ಲದೆ ಉಳಿದ ಆಕಾರಗಳ ಬಗ್ಗೆ ತಿಳಿಯೋಣ. ಮಳೆ ಅಂತಕ್ಕಂಥದ್ದು ಮುಖ್ಯ ಆಕಾರ. ಇದನ್ನ ಬಿಟ್ಟು ಉಳ್ಕಿದ್ದು ಕೂಡ ಇದಾವೆ. ಅವು ಯಾವ್ಯಾವು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಸಾಗರಗಳು. ಹಾಗಾದ್ರೆ ಸಾಗರಗಳು ಏನಿರ್ತವೆ? ಸಾಗರದಲ್ಲಿ ಭೂಮಿಯ ಮೇಲೆ ಸಾಗರಗಳು ನೀರಿನ ಅತಿ ದೊಡ್ಡ ಆಕಾರಗಳಾಗಿವೆ ಅಲ್ವಾ ಮಕ್ಕಳೇ? ನೀರನ್ನ ಎಲ್ಲಿ ಶೇಖರಣೆ ಮಾಡ್ಬೇಕಪ್ಪ? ಮಳೆ ಬರುತ್ತೆ. ಈ ಸಾಗರಗಳಿಲ್ಲ ಅಂದ್ರೆ ನೀರು ಏನಾಗುತ್ತೆ ಮಕ್ಕಳು? ಸುಮ್ಮನೆ ಹರ್ಕೊಂಡು ಹೋಗಿ ವೇಸ್ಟ್ ಆಗುತ್ತೆ. ಆಮೇಲೆ ನಾವು ಎಲ್ಲಿಂದ ನೀರನ್ನ ಪಡ್ಕೋತೀವಿ? ನಮಗೆ ನೀರೇ ಇರೋದಿಲ್ಲ. ಮತ್ತೆ ಮಳೆ ಬರ್ಬೇಕು, ನೀರ್ ತಗೋಬೇಕು. ಹಾಗಾದ್ರೆ ದಿನ ಮಳೆ ಬರುತ್ತಾ? ಇಲ್ಲ ಅಲ್ವಾ? ವರ್ಷದಲ್ಲಿ 3ರಿಂದ 4 ತಿಂಗಳು ಮಾತ್ರ ಮಳೆ ಬರೋದು. ದಿನ ಮಳೆ ಬರಲ್ಲ. ಆ 3-4 ತಿಂಗಳು ಮಳೆ ಬಂದ ನೀರನ್ನೇ ನಾವೇನ್ ಮಾಡ್ಬೇಕು? ಶೇಖರಣೆ ಮಾಡ್ಕೋಬೇಕು. ಎಲ್ಲಿ ಶೇಖರಣೆ ಮಾಡ್ತೀವಿ? ಈ ಸಾಗರಗಳಲ್ಲಿ ಶೇಖರಣೆಯನ್ನ ಮಾಡ್ತಾ ಹೋಗ್ತೀವಿ. ನಾವೇನು ಆಕಾರಗಳು ಅಂತ ಕರಿತೀವೋ ಇದ್ರಲ್ಲಿ ನಾವು ನೀರನ್ನ ಶೇಖರಣೆ ಮಾಡ್ತಾ ಹೋಗ್ತೀವಿ ಮಕ್ಕಳ.
ಸಾಗರಗಳು ಏನಂದ್ರೆ ಭೂಮಿಯ ಮೇಲೆ ಸಾಗರಗಳು ನೀರಿನ ಅತಿ ದೊಡ್ಡ ಆಕಾರಗಳಾಗಿವೆ. ನೋಡಿ ಅಲ್ಲಿ ಎಷ್ಟು ದೊಡ್ಡ ಸಾಗರನೇ ಕಾಣಿಸ್ತಾ ಇದೆ, ಅದರಲ್ಲಿ ಎಷ್ಟೆಲ್ಲ ನೀರಿದೆ ಅಂತ ಹೇಳ್ಬಿಟ್ಟು ಮಳೆ ಬಂದಾಗ ಆ ನೀರೆಲ್ಲ ಈ ಸಾಗರದಲ್ಲಿ ಏನಾಗುತ್ತೆ ಮಕ್ಕಳ, ಶೇಖರಣೆ ಆಗುತ್ತೆ. ಮುಂದಿನ ಆಕಾರ ಯಾವುದು? ನದಿಗಳು. ನದಿ ನೀರಿಗೂ ಮಳೆಯೇ ಆಧಾರ. ಏನು ಹೇಳ್ತಾ ಇದ್ದಾರೆ? ನದಿ ನೀರಿಗೂ ಮಳೆಯೇ ಆಧಾರ. ನದಿ ನೀರು ಬೇಕಂದ್ರೆ ಎಲ್ಲಿಂದ ಬರುತ್ತೆ? ಮಳೆಯಿಂದನೇ ಬರುತ್ತೆ. ಬೇಸಿಗೆಯಲ್ಲಿ ಹಿಮ ಪರ್ವತಗಳ ಹಿಮ ಕರಗಿ ನದಿಯನ್ನು ಸೇರುತ್ತದೆ, ಆಗ ನದಿಗಳು ತುಂಬಿ ಹರಿಯುತ್ತವೆ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ? ಹಿಮ ಅಂದ್ರೆ ಮಂಜುಗಡ್ಡೆ ಅಂತ ನಾವೇನ್ ಹೇಳ್ತೀವೋ ಮಕ್ಕಳ, ಆ ಮಂಜುಗಡ್ಡೆ ಅಂತಕ್ಕಂಥದ್ದು ಬಿಸಿಲಿನ ಶಾಖಕ್ಕೆ ಕರಗ್ಬಿಟ್ಟು ನೀರಾಗುತ್ತೆ. ಆ ನೀರು ಏನಾಗುತ್ತೆ? ನದಿಗೆ ಸೇರುತ್ತೆ. ನದಿಗೆ ಸೇರಿರ್ತಕ್ಕಂಥ ನೀರನ್ನೇ ನಾವೇನ್ ಮಾಡ್ತೀವಿ? ಉಪಯೋಗವನ್ನ ಮಾಡ್ತೀವಿ. ಎಲ್ಲಾ ನದಿಗಳು ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸಾಗರವನ್ನು ಸೇರುತ್ತವೆ. ಈ ನದಿಗಳೇನಿದಾವಲ್ಲ ಮಕ್ಕಳ, ಸಣ್ಣ ಸಣ್ಣ ನದಿಗಳು ನಿರ್ದಿಷ್ಟ ಮಾರ್ಗ ಅಂದ್ರೆ ಆ ನದಿಗಳಿಗೆ ಒಂದು ಮಾರ್ಗವನ್ನ ಮಾಡಿರ್ತಾರೆ. ಯಾವ ತರ ಮಾರ್ಗ? ಆ ನೀರು ಹರಿದ್ಬಿಟ್ಟು ಕೊನೆಗೆ ಎಲ್ಲಿ ಹೋಗ್ಬೇಕು? ಸಾಗರವನ್ನ ಹೋಗಿ ಸೇರ್ಬೇಕು. ಈ ರೀತಿ ಸಾಗರವನ್ನ ಸೇರಲಿಕ್ಕೆ ಆ ನದಿಗೆ ಏನ್ ಮಾಡಿರ್ತಾರೆ? ದಾರಿಗಳನ್ನ ಮಾಡಿರ್ತಾರೆ. ಹಾಗಾಗಿ ಎಲ್ಲಾ ನದಿಗಳ ನೀರು ಏನ್ ಮಾಡುತ್ತೆ? ಕೊನೆಗೆ ಸಾಗರವನ್ನ ಸೇರುತ್ತೆ. ನದಿ ನೀರಿಗೂ ಮಳೆಯೇ ಆಧಾರ. ಬೇಸಿಗೆಯಲ್ಲಿ ಇಲ್ಲಿ ಏನಾಗುತ್ತೆ ಮಕ್ಕಳ? ಹಿಮ ಪರ್ವತದಲ್ಲಿರ್ತಕ್ಕಂಥ ಹಿಮ ಅಂತಕ್ಕಂಥದ್ದು, ಮಂಜುಗಡ್ಡೆ ಅಂತಕ್ಕಂಥದ್ದು ಕರಗಿ ನದಿಗಳನ್ನ ಸೇರುತ್ತೆ. ತದನಂತರ ಆ ನದಿ ನೀರು ಏನಾಗುತ್ತೆ? ಸರಿಯಾದ ಮಾರ್ಗದಲ್ಲಿ ಹರಿದು ಸಾಗರವನ್ನ ಸೇರುತ್ತೆ. ಆ ಸಾಗರದ ನೀರನ್ನು ನಾವು ಉಪಯೋಗವನ್ನ ಮಾಡ್ತೀವಿ. ನೋಡಿ ಇಲ್ಲಿ ನದಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಅದು ಯಾವ ರೀತಿ ಹರಿತಾ ಇದೆ ಅಂತ ದಾರಿ ಕೂಡ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಅದಕ್ಕೆ ಅಡ್ಡ ಇರುತ್ತೆ ಮಕ್ಕಳ, ಒಂದೇ ದಾರಿ ಇರುತ್ತೆ. ಆ ದಾರಿಯಲ್ಲಿ ನದಿ ಏನ್ ಮಾಡುತ್ತೆ? ಹರಿದು ಬಿಟ್ಟು ತನ್ನ ಸಾಗರವನ್ನ ಅದು ಸೇರ್ಕೊಳ್ಳುತ್ತೆ. ಸಾಗರ, ನದಿ ಇವೆರಡು ಏನು? ನೀರಿನ ಆಕಾರಗಳೇ ಹೌದು. ಮುಂದೆ ಕರ್ನಾಟಕದ ಕೆಲವು ಮುಖ್ಯ ನದಿಗಳನ್ನ ಹೆಸರಿಸು. ನಾನೇನ್ ಹೇಳ್ದೆ? ನದಿಯ ಮೂಲಕ ನೀರೇನಾಗುತ್ತೆ? ಸಾಗರವನ್ನ ಸೇರುತ್ತೆ ಅಂತ ಹೇಳ್ದೆ. ಹಾಗಾದ್ರೆ ಯಾವೆಲ್ಲ ನದಿಗಳು ಹರಿದ್ಬಿಟ್ಟು ಸಾಗರವನ್ನ ಸೇರ್ತವೆ? ಕಾವೇರಿ, ಮಲಪ್ರಭಾ, ತುಂಗಾ, ಭದ್ರಾ, ನೇತ್ರಾವತಿ, ಶರಾವತಿ, ಭದ್ರಾ. ಇವೆಲ್ಲ ಏನು ಮಕ್ಕಳ? ಕರ್ನಾಟಕದ ಪ್ರಮುಖ ನದಿಗಳ ಹೆಸರುಗಳು. ಈ ನದಿಗಳ ನೀರು ಏನ್ ಮಾಡುತ್ತೆ? ಹರಿದು ಬಿಟ್ಟು ಸಾಗರವನ್ನ ಸೇರುತ್ತೆ. ಈ ನದಿಗಳಲ್ಲಿ ಮಳೆಯಿಂದ ಬಂದಿರ್ತಕ್ಕಂಥ ನೀರು ನದಿಗಳನ್ನ ಸೇರಿರುತ್ತೆ. ಈ ನದಿಗಳು ಹರ್ಕೊಂಡು ಹೋಗ್ಬಿಟ್ಟು ಸಾಗರವನ್ನ ಸೇರ್ತವೆ. ಹಾಗಾದ್ರೆ ನಿಮಗೆ ಗೊತ್ತಾಯ್ತಲ್ವಾ ಕರ್ನಾಟಕದಲ್ಲಿ ಯಾವೆಲ್ಲ ಮುಖ್ಯ ನದಿಗಳಿದಾವೆ ಅಂತ? ಇನ್ನೊಂದ್ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ಕಾವೇರಿ, ಮಲಪ್ರಭಾ, ತುಂಗಾ, ಭದ್ರಾ, ನೇತ್ರಾವತಿ, ಶರಾವತಿ ಮತ್ತು ಭದ್ರಾ. ಇವೆಲ್ಲ ಏನು? ಪ್ರಮುಖ ನದಿಗಳ ಹೆಸರುಗಳು. ಚಿಲುಮೆಗಳು. ಹಾಗಾದ್ರೆ ಎರಡು ಆಕಾರಗಳನ್ನು ನೋಡಿದ್ವಿ ಮಕ್ಕಳ. ಒಂದು ಸಮುದ್ರಗಳು, ಇನ್ನೊಂದು ನದಿಗಳು. ಹಾಗಾದ್ರೆ ಮೂರನೇದು ಚಿಲುಮೆಗಳು. ಈ ಚಿಲುಮೆಗಳು ಅಂದ್ರೆ ಏನು ನೋಡ್ತಾ ಹೋಗೋಣ. ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ. ಅಂದ್ರೆ ನಮ್ಮ ಭೂಮಿಯ ಕೆಳಭಾಗದಲ್ಲೂ ಕೂಡ ನೀರಿನಿಂದ ಆವರಿಸಿದೆ ಮಕ್ಕಳು. ನಾವೇನ್ ಮೇಲೆ ನಿಂತಿದೀವಿ, ನಮಗಿದು ಭೂಮಿ ಕಾಣಿಸುತ್ತೆ, ಇಲ್ಲಿ ಏನು ಇಲ್ಲಪ್ಪ ಭೂಮಿನೇ ಇರೋದು ಅಂತ ಅನ್ಸುತ್ತೆ. ಆದ್ರೆ ಈ ಭೂಮಿಯ ಕೆಳಗಡೆ ಏನಿದೆ? ಸಾಕಷ್ಟು ನೀರಿದೆ. ಇದಕ್ಕೆ ನಾವು ಅಂತರ್ಜಲ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಬೋರ್ ಎಲ್ಲ ಹಾಕ್ಸ್ತಿರ್ತಾರೆ ಹೊಲದಲ್ಲಿ, ನೋಡಿದಿರ ಬೋರ್ವೆಲ್ ಅಂತ ಹೇಳ್ತೀವಿ. ಆ ಬೋರ್ ಎಲ್ಲ ಕೆಳಗೆ ಹೋದಂಗೆಲ್ಲ ನೀರು ಬರುತ್ತೆ. ಯಾಕೆ ಬರುತ್ತೆ ನೀರು? ಕೆಳಗಡೆ ನೀರು ಇರೋದ್ರಿಂದನೇ ಅಲ್ವಾ ಬರೋದು. ಅಂತರ್ಜಲದಲ್ಲಿ ನೀರಿದೆ. ಈ ಭೂಮಿ ಅಂತಕ್ಕಂಥದ್ದು ಕವಚ ಅಷ್ಟೇ, ಇದೊಂದು ಮೇಲಿರ್ತಕ್ಕಂಥ ಪದರ ಅಂತ ಹೇಳ್ತೀವಿ. ಇದ್ರ ಕೆಳಗಡೆ ಏನಿದೆ? ನೀರಿದೆ. ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದ, ಭೂಮಿಯ ಮೇಲೆ ಒತ್ತಡ ಜಾಸ್ತಿ ಆದಾಗ ಏನ್ ಮಾಡುತ್ತೆ? ಅದು ತನ್ನ ರಂಧ್ರಗಳನ್ನ ಬಿಚ್ಕೊಂಡು ಆ ರಂಧ್ರಗಳ ಮೂಲಕ ನೀರು ಹೊರಗೆ ಬರುತ್ತಂತೆ. ಇದನ್ನ ನಾವೇನಂತ ಕರಿತೀವಿ? ಚಿಲುಮೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ಮಕ್ಕಳ. ಭೂಮಿಯ ಒತ್ತಡ ಜಾಸ್ತಿ ಆದಾಗ ಭೂಮಿಯ ಕೆಳಗಿರ್ತಕ್ಕಂಥ ಅಂತರ್ಜಲದ ನೀರು ಏನಾಗುತ್ತೆ? ರಂಧ್ರಗಳ ಮೂಲಕ ಹೊರಚುಮ್ಮುತ್ತೆ. ನೋಡಿ ನಿಮಗೆ ಆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಕೆಳಗಿಂದ ನೀರು ಯಾವ ರೀತಿ ಉಕ್ಕುತ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತರ್ಜಲದಿಂದ, ಭೂಮಿಯ ಕೆಳಗಿಂದ ನೀರು ಅಂತಕ್ಕಂಥದ್ದು ಉಕ್ಕುತ್ತಾ ಇದೆ, ಚಿಲುಮೆ ಎನ್ನುತ್ತಾರೆ. ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹೊಕ್ಕು ಒಂದೆಡೆ ಸೇರಿ ಅದು ಅಂತರ್ಜಲವಾಗಿದೆ. ಈ ಅಂತರ್ಜಲ ಯಾವ ರೀತಿಯಾಗಿದೆ? ಮಳೆಯ ನೀರು ಅಂತಕ್ಕಂಥದ್ದು ಏನಿದೆ ಮಕ್ಕಳ, ಮಳೆ ಬಂದಾಗ
ಭೂಮಿಯಲ್ಲಿ ಅಲ್ಲಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿನ ಮೂಲಕ ನೀರೆಲ್ಲ ಒಳಗೋಗಿ ಒಂದ್ ಕಡೆ ಶೇಖರಣೆ ಆಗಿರುತ್ತಂತೆ ಅಂತರ್ಜಲದಲ್ಲಿ. ಇವೇ ಚಿಲುಮೆಗಳ ರೂಪದಲ್ಲಿ ಹೊರ ಹೊಮ್ತವೆ. ಮುಂದೊಂದು ದಿನ ಭೂಮಿಯಿಂದ ಒತ್ತಡ ಆದಾಗ ಇವು ಚಿಲುಮೆ ರೀತಿ ಏನಾಗುತ್ತೆ ನೀರು ಅಂತಕ್ಕಂಥದ್ದು ಹೊರ ಹೊಮ್ಮುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಾಗರಗಳ ಬಗ್ಗೆ ತಿಳ್ಕೊಂಡ್ವಿ, ನದಿಗಳ ಬಗ್ಗೆ ನೋಡಿದ್ವಿ. ಈಗ ಚಿಲುಮೆ ಅಂದ್ರೆ ಏನಂತ ಕೂಡ ನಿಮಗೆ ಗೊತ್ತಾಯ್ತು ಮಕ್ಕಳ. ಮುಂದೆ ಬಾವಿಗಳು. ಬಾವಿ ಅನ್ನೋದು ಕೂಡ ನೀರಿನ ಒಂದು ಆಕಾರ ಮಕ್ಕಳೇ. ಭೂ ಮೇಲ್ಪದರವನ್ನು ಸ್ವಲ್ಪ ಆಳಕ್ಕೆ ಕೊರೆಯುವುದರ ಮೂಲಕ ಪಡೆಯುವ ಅಂತರ್ಜಲದ ನೀರೇ ಬಾವಿ ನೀರು ಅಲ್ವಾ ಮಕ್ಕಳೇ. ಭೂಮಿಯ ಮೇಲ್ಪದರ ಏನಿರುತ್ತೆ ಅದನ್ನ ಸ್ವಲ್ಪ ಆಳಕ್ಕೆ ಏನ್ ಮಾಡ್ತಾರೆ, ಕೊರಿತಾ ಹೋಗ್ತಾರೆ. ಕೊರಿತಾ ಹೋದಂಗೆಲ್ಲ ಅಲ್ಲಿ ಏನಿರುತ್ತೆ, ನೀರಿರುತ್ತೆ ಅಲ್ವಾ, ಆ ಅಂತರ್ಜಲ ನೀರು ಸಿಗುತ್ತೆ. ಅದಕ್ಕೆ ಏನಂತ ಕರೀತಾರೆ, ಬಾವಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹಿಂದಿನ ಕಾಲದಲ್ಲಿ ನೋಡಿ ಮಕ್ಕಳ, ಈ ನಲ್ಲಿ ಕೊಳಾಯಿ ಇವೆಲ್ಲ ಇರಲಿಲ್ಲ. ಏನ್ ಮಾಡ್ತಾ ಇದ್ರು ಜನರು, ಹಗ್ಗ ಹಾಕ್ಬಿಟ್ಟು ಬಾವಿಯ ಮೂಲಕ ನೀರನ್ನ ಸೇದ್ಬಿಟ್ಟು ಉಪಯೋಗ ಮಾಡ್ತಾ ಇದ್ರು. ಆದ್ರೆ ಆ ಬಾವಿ ನೀರು ಎಲ್ಲಿಂದ ಬರುತ್ತೆ, ಅಂತರ್ಜಲದಿಂದ ಸಿಗುತ್ತೆ. ಇದರಲ್ಲಿ 2 ವಿಧಗಳಿದಾವಂತೆ. ಒಂದು ಸೇದುವ ಬಾವಿ, ಇನ್ನೊಂದು ಕೈ ಪಂಪಿನ ಬಾವಿ. ಇದನ್ನ ಸೇದುವ ಬಾವಿ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಆ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ, ಅದಕ್ಕೆ ನೀರನ್ನ ನಾವೇನ್ ಮಾಡ್ತೀವಿ, ಹಗ್ಗ ಹಾಕ್ಬಿಟ್ಟು ಸೇದ್ತೀವಲ್ವಾ, ಅದಕ್ಕೆ ಸೇದುವ ಬಾವಿ ಅಂತ ಕರೀತಾರೆ. ಇನ್ನು ಕೈ ಪಂಪಿನ ಬೋರು ಅಂದ್ರೆ, ಬೋರ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಆ ಬೋರ್ಗೆ ಹಿಂದೆ ಒಂದು ತಂತಿ ತರ ಇದೆ ಮಕ್ಕಳ, ಏನು ಕಬ್ಬಿಣ ದೊಡ್ಡದು. ಅದನ್ನ ಈ ತರ ಮಾಡ್ದಂಗೆಲ್ಲ ಮುಂದೆ ಏನ್ ಬರುತ್ತೆ, ನೀರ್ ಬರುತ್ತೆ. ಪಂಪ್ ಹೊಡೆದಂಗೆಲ್ಲ ಬೋರಿಂದ ಏನಾಗುತ್ತೆ, ನೀರ್ ಬರ್ತಾ ಹೋಗುತ್ತೆ. ಇದಕ್ಕೆ ಕೈ ಪಂಪಿನ ಬೋರು ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಬಾವಿಯಿಂದ ಬರ್ತಕ್ಕಂಥ ನೀರು ಮಕ್ಕಳ. ಎಲ್ಲಿಂದ ಬರುತ್ತೆ, ಅಂತರ್ಜಲದಿಂದ ಬರುತ್ತೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನೆಲ್ಲ ನೋಡಿದ್ವಿ ಮಕ್ಕಳ, ನೀರಿನ ಮುಖ್ಯ ಆಕಾರ ಮಳೆ ಅಂತಕ್ಕಂಥದ್ದು ನೋಡಿದ್ವಿ. ಅದಾದ್ಮೇಲೆ ಮಳೆಯನ್ನು ಹೊರತುಪಡಿಸಿ ಇನ್ನು ಭೂಮಿಯ ಮೇಲೆ ಯಾವೆಲ್ಲ ಆಕಾರಗಳಿದೆ ಅಂತ ನೋಡಿದ್ವಿ. ಸಾಗರಗಳಿದಾವೆ, ಸಾಗರಗಳ ಬಗ್ಗೆ ತಿಳ್ಕೊಂಡ್ವಿ. ನದಿಗಳಿದಾವೆ, ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ನದಿ ನೀರು ಹರಿದ್ಬಿಟ್ಟು ಮತ್ತೆ ಸಾಗರವನ್ನ ಸೇರುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಚಿಲುಮೆಗಳ ಬಗ್ಗೆ ತಿಳ್ಕೊಂಡ್ವಿ. ಭೂಮಿಯ ಒತ್ತಡ ಜಾಸ್ತಿ ಆದಾಗ ಅಂತರ್ಜಲದ ನೀರು ಏನಾಗುತ್ತೆ, ಚಿಲುಮೆಯ ರೂಪದಲ್ಲಿ ಉಕ್ಕುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಮಕ್ಕಳ. ಆ ಅಂತರ್ಜಲದಿಂದ ನೀರು ಎಲ್ಲಿ ಶೇಖರಣೆ ಆಗಿರುತ್ತೆ, ಯಾವುದರ ಮುಖಾಂತರ ಅಂತರ್ಜಲಕ್ಕೆ ನೀರು ಹೋಗಿರುತ್ತೆ ಹೇಳಿ, ಮಳೆಯಿಂದ ಬಂದಿರತಕ್ಕಂತಹ ನೀರೇ ಭೂಮಿಯ ಸಡಿಲ ಪ್ರದೇಶದಲ್ಲಿ ಒಳ ಹೊಕ್ಬಿಟ್ಟು ಆ ಅಂತರ್ಜಲದ ನೀರಾಗಿ ಹೊರ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಅದಾದ್ಮೇಲೆ ಬಾವಿಗಳನ್ನ ನೋಡಿದ್ವಿ. ಭೂಮಿಯ ಮೇಲ್ಪದರ ಏನಿರುತ್ತೆ ಅದನ್ನ ಆಳಕ್ಕೆ ಕೊರೆದಂಗೆಲ್ಲ ನಮಗೆ ಏನ್ ಸಿಗುತ್ತೆ, ಅಂತರ್ಜಲದ ನೀರು ಸಿಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಇಲ್ಲಿ ಬಾವಿ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಕೂಡ ನೋಡಿದ್ವಿ. ಇದರಲ್ಲೂ ಕೂಡ 2 ವಿಧಗಳಿದಾವೆ. ಒಂದು ಸೇದುವ ಬಾವಿ ಮತ್ತು ಕೈ ಪಂಪಿನ ಬೋರ್ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಯಾವುದು ಸೇದುವ ಬಾವಿ, ಯಾವುದು ಕೈ ಪಂಪಿನ ಬೋರ್ ಅಂತ ಹೇಳ್ಬಿಟ್ಟು. ಮೊದಲ 2 ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಬಾವಿ, 3ನೇ ಚಿತ್ರದಲ್ಲಿರೋದು ಕೈ ಪಂಪಿನ ಬೋರು ಮಕ್ಕಳ. ಹಾಗಾದ್ರೆ ಇವತ್ತಿನ ತರಗತಿಯನ್ನ ಅಭ್ಯಾಸ ಮಾಡಿದ್ಮೇಲೆ ನಿಮಗೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಏನದು ಗೃಹ ಕಾರ್ಯ, ಕರ್ನಾಟಕದ ಪ್ರಮುಖ ನದಿಗಳ ಹೆಸರನ್ನು ಬರೆಯಿರಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಲವಾರು ನದಿಗಳಿದಾವೆ. ಅದರಲ್ಲಿ ನಾನು ಒಂದು 6 ನದಿಗಳ ಹೆಸರನ್ನು ನಿಮಗೆ ತೋರಿಸಿದೆ. ಆ 6 ನದಿಗಳು ಯಾವ್ಯಾವು, ತರಗತಿ ಕೇಳಿದ್ರೆ ಗೊತ್ತಿರುತ್ತೆ. ಯಾವ್ಯಾವು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೆನಪು ಮಾಡಿಕೊಂಡು ಆ ಪ್ರಮುಖ ನದಿಗಳ ಹೆಸರುಗಳನ್ನ ಬರಿತಾ ಹೋಗಿ ಮಕ್ಕಳ. ಇದು ಇವತ್ತಿನ ತರಗತಿಯಲ್ಲಿ ನಾವು ನೀರಿನ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಮುಂದಿನ ತರಗತಿಯಲ್ಲಿ ಇದೇ ನೀರಿನ ಬಗ್ಗೆ ನಾವಿನ್ನೂ ಹೆಚ್ಚುದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಮಕ್ಕಳು. ಇನ್ನೂ ಯಾವೆಲ್ಲ ಆಕಾರಗಳಿದಾವೆ ನೀರಿನಲ್ಲಿ. ಇವತ್ತಿನ ತರಗತಿಯಲ್ಲಿ 4 ಆಕಾರಗಳನ್ನ ಕಲ್ತ್ವಿ. ನೆನಪು ಮಾಡ್ಕೊಳ್ಳಿ ಯಾವ್ಯಾವಂತ, ಸಾಗರಗಳು, ನದಿಗಳು, ಚಿಲುಮೆಗಳು ಮತ್ತು ಬಾವಿಗಳು. ಇವನ್ನ ನಾವು ಇವತ್ತಿನ ತರಗತಿಯಲ್ಲಿ ಕಲ್ತ್ವಿ. ಮುಂದೆ ಇನ್ನು ಯಾವೆಲ್ಲ ಆಕಾರಗಳಿದಾವೆ, ಇನ್ನು ಯಾವೆಲ್ಲ ರೂಪದಲ್ಲಿ ನಾವು ನೀರನ್ನ ಪಡ್ಕೊಳ್ತೀವಿ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಅಲ್ಲಿವರೆಗೂ ಏನ್ ಮಾಡ್ಬೇಕು, ಇವತ್ತಿನ ತರಗತಿಯಲ್ಲಿ ಕಲಿಸಿರ್ತಕ್ಕಂಥ ನೀರು ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನ ಅಭ್ಯಾಸ